जगाती। काश यूं ही सारे कल होता रहे मिलन बाबा। ज्ञान सुधा हमको पिलाते प्यारे प्यारे शिव बाबा। रोज सुबह हमको जगाते मीठे मीठे शिव बाबा। ज्ञान सुधा हमको पिलाते प्यारे प्यारे शिव बाबा। जन्नत की सैर कराती। बीते ना ये प्यारे पल यही दिल की आश बाबा। ज्ञान सुधा हमको पिलाते प्यारे प्यारे शिव बाबा। रोज सुबह हमको जगाते मीठे मीठे शिव बाबा। ज्ञान सुधा हमको पिलाते प्यारे प्यारे शिव बाबा। जन्मों जन्म का अपना नाता अविनाशी है। पाकर के फिर से तुमको छाई रूहानी खुशी है। मेरे नैनों में बसे तुम ही प्यारे बाबा। ज्ञान सुधा हमको पिलाते प्यारे प्यारे शिव बाबा। रोज सुबह हमको जगाते मीठे मीठे शिव बाबा। ज्ञान सुधा हमको पिलाते प्यारे प्यारे शिव बाबा। मेजॉरिटी समय प्रति समय सदा नहीं, कभी कभी महारथियों की विशेषता को कम देखते और कमजोरी को बहुत गहराई से देखते और फॉलो करती है, वर्णन भी करती है एक दो से। क्या है, सबको देख लिया है, महारथी भी करते हैं, हम तो है ही पीछे। अभी महारथी जब बदलेंगे ना, हम बदल जाएंगे। लेकिन महारथियों की तपस्या, महारथियों की बहुत काल का पुरुषार्थ उनको
ऑनर कर लेती है। आप इसी इंतजार में रहेंगे कि महारथी बदलेंगे तो हम बदलेंगे, तो धोखा खा लेंगे। इसलिए मन को अंतर्मुखी बनाओ। समझा? ये भी बाप दादा बहुत सुनते हैं। देख लिया, देख लिया। हमारी भी तो आंखें है ना, हमारे भी तो कान है ना, हम भी बहुत सुनते हैं। लेकिन महारथियों से इस बात में रीस नहीं करना। रीस करो अच्छाई की, बुराई की रीस नहीं करो, धोखा खा लेंगे। बाप को तरस पड़ता है, क्योंकि महारथियों का फाउंडेशन निश्चय, अटूट, अचल, उसकी दुआएं एक्स्ट्रा महारथियों को मिलती है। इसलिए कभी भी मन की आंख को इस बात के लिए नहीं खोलना, बंद रखो। मन को सुनने के बजाय अंतर्मुखी रखो। समझा? ओम शांति। ಕುಳಿತುಕೊಳ್ಳಿ ತಮ್ಮ ತಪಸ್ಸಿನ ಲಗನ್ನಿನಲ್ಲಿ. ಆಹ್ವಾನ ಮಾಡಿ ಯೋಗೇಶ್ವರ ಶಿವಬಾಬಾರವನ್ನು, ಯಾರು ಸರ್ವ ಪಾಪಗಳನ್ನು ನಾಶ ಮಾಡುವವರು, ಪಾಪಕಟೇಶ್ವರರಾಗಿದ್ದಾರೆ, ದುಃಖವನ್ನು ಹರಿಸಿ ಸುಖವನ್ನು ಕೊಡುವವರು, ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಅನುಭವ ಮಾಡಿ. ಅವರು ಶಾಂತಿಯ ದಾತ, ಜಗತ್ತಿನ ಸ್ವಾಮಿ, ನಾನಾತ್ಮನ ಪರಮಪಿತ. ಅವರು ಬರುತ್ತಿದ್ದಾರೆ ಪರಮಧಾಮವನ್ನು ಬಿಟ್ಟು ನನ್ನನ್ನು ಭೇಟಿ ಮಾಡಲು.
ಇಡೀ ಆಕಾಶವು ಖುಷಿಯಿಂದ ಹಾಡು ಹೇಳುತ್ತದೆ. ಗಾಳಿಯಲ್ಲೂ ಸಹ ಶಾಂತಿಯ ಅನುಭವವಾಗುತ್ತದೆ. ಇಡೀ ಪೃಥ್ವಿಯ ಮೇಲೆ ದಿವ್ಯ ಪ್ರಕಾಶ ಹರಿದಿಕೊಂಡಿದೆ. ಸರ್ವಶಕ್ತಿವಂತನ ಶಕ್ತಿಶಾಲಿ ಕಿರಣಗಳು ಪ್ರಕೃತಿಯ 5 ತತ್ವಗಳನ್ನು ಪಾವನವನ್ನಾಗಿ ಮಾಡುತ್ತಿದೆ. ಸರ್ವ ಮನುಷ್ಯ ಆತ್ಮರಿಗೆ ಶಾಂತಿ, ಸುಖದಿಂದ ಸಂಪನ್ನರನ್ನಾಗಿ ಮಾಡುತ್ತಾ ಶಿವಬಾಬಾ ಅವರು ಬಂದಿದ್ದಾರೆ ನನ್ನ ಸಮ್ಮುಖದಲ್ಲಿ. ಅತ್ಯಂತ ಸಮೀಪ ನೋಡಿ, ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶಿತ ಆ ದಿವ್ಯ ಶಕ್ತಿಯ ಅವತರಣೆ ಬಾಬಾರವರ ಆಗಮನದಿಂದ ನನ್ನ ಸುತ್ತಮುತ್ತ ಇಡೀ ಮನೆ ಶಾಂತಿ, ಸುಖದ ಪ್ರಕಂಪನಗಳಿಂದ ತುಂಬಿಕೊಂಡಿದೆ. ಸ್ನೇಹ ಪ್ರೇಮದ ಪುಷ್ಪದ ಮಾಲೆಯನ್ನು ತೆಗೆದುಕೊಂಡು ಸ್ವಾಗತ ಮಾಡಿ ತಮ್ಮ ಪ್ರೀತಿಯ ಶಿವಪಿತಾ ಅವರನ್ನು ದಿವ್ಯ ಪ್ರಕಾಶದಿಂದ ಸುಶೋಭಿತ ಬಾಬಾರವರ ಈ ಆತ್ಮಿಕ ಮುಖಮಂಡಲ, ಆತ್ಮಿಕ ಚುಂಬಕದಂತೆ ಎಷ್ಟು ಆಕರ್ಷಿತವಾಗಿದೆ. ಯುಗಗಳಿಂದ ಅಗಲಿ ಹೋದ ನನ್ನ ಮನಸ್ಸಿನ ಮೀತ ಇಂದು ನನಗೆ ಸಿಕ್ಕಿದ್ದಾರೆ. ಅವರು ಪ್ರೇಮದ ಸಾಗರ, ಸುಖದ ಸಾಗರ ಬಾಬಾ. ಯಾರನ್ನು ನೀವು ವರುಷಗಳಿಂದ ಕರೆಯುತ್ತಿದ್ದೀರಿ, ಅವರು ನಿಮಗಾಗಿ ಎಲ್ಲವನ್ನು ಕೊಡಲು ನಿಮ್ಮ ಸಮ್ಮುಖದಲ್ಲಿ ಬಂದು ತಲುಪಿದ್ದಾರೆ. ತಮ್ಮ ಕಲ್ಪದ ಹಿಂದಿನಂತಹ ಈ ಆತ್ಮಿಕ ತಂದೆಯನ್ನು ಗುರುತಿಸಿಕೊಳ್ಳಿ.
पहचानो मुझे। मैं तुम्हारा अनादि अविनाशी पिता, तुम मुझे भूल गए थे, इसलिए दुखी हुए। लेकिन अब आपके सारे दुख हरने, सारी चिंताएं, सारे बोझ लेने मैं आ गया हूं। बाबा तुम्हारे लिए ही आया है। रोम रोम बाबा मिलन के गीत ಅನುಭವ ಮಾಡಿ ಬಾಬಾರವರಿಂದ ಬರುತ್ತಿರುವ ಈ ಸುಖದ ಕಿರಣಗಳನ್ನು ಮನಸ್ಸು ಆನಂದದ ಉಯ್ಯಾಲೆಯನ್ನು ಆಡುತ್ತಿದೆ. ನನ್ನ ಬಾಬಾ ಇಂದು ನನ್ನ ಸಮ್ಮುಖದಲ್ಲಿದ್ದಾರೆ. ಸ್ವಯಂ ನನಗೆ ದೃಷ್ಟಿ ಕೊಡುತ್ತಿದ್ದಾರೆ. ಬಾಬಾರವರ ನಯನ ಸ್ನೇಹ ಪ್ರೀತಿಯ ಮಳೆಯನ್ನು ಸುರಿಸುತ್ತಿದೆ. ಮನಸ್ಸು ಬುದ್ಧಿಯಲ್ಲಿ ತನ್ನ ಸರ್ವ ಸಂಕಲ್ಪಗಳನ್ನು ಸಮಾವೇಶ ಮಾಡಿಕೊಳ್ಳಿ. ನನ್ನಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಬಂದು ಬಿಟ್ಟಿದೆ. ಎದುರಿನಲ್ಲಿ ಕೇವಲ ಬಾಬಾರವರೇ ಕಾಣಿಸುತ್ತಿದ್ದಾರೆ. ಬುದ್ಧಿ ಯೋಗ ಬಾಬಾರವರೊಂದಿಗೆ ಸಂಪೂರ್ಣ ರೀತಿಯಲ್ಲಿ ಜೋಡಣೆಯಾಗಿದೆ. ಈ ಕಲಿಯುಗಿ ಪ್ರಪಂಚದೊಂದಿಗೆ ಸಂಪೂರ್ಣ ವೈರಾಗ್ಯವಿರಬೇಕು ಹಾಗೂ ಮುಂದೆ ಬರುವಂತಹ ಸತ್ಯುಗಿ ಪ್ರಪಂಚದೊಂದಿಗೆ ಅಷ್ಟೇ ಪ್ರೀತಿ ಇರಬೇಕು. ಎಷ್ಟು ಬಾಬಾರವರ ನೆನಪಿನಲ್ಲಿರುತ್ತೇವೆ
ಅಷ್ಟು ಸ್ವರ್ಗದ ನೆನಪು ಇರುತ್ತದೆ. ಕೇವಲ 2 ಮಾತುಗಳನ್ನು ನೆನಪು ಮಾಡಬೇಕು: ತಂದೆ ಮತ್ತು ಆಸ್ತಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವ ಈ ಮಹಾಮಂತ್ರ ಎಷ್ಟು ಶ್ರೇಷ್ಠ ಹಾಗೂ ಎಷ್ಟು ಕಲ್ಯಾಣಕಾರಿಯಾಗಿದೆ. ಈ ರೀತಿ ವಿಚಾರ ಸಾಗರ ಮಂಥನ ಮಾಡುತ್ತಿರುವಂತಹವರು ಸದಾ ಹೆಲ್ದಿಯಾಗಿರುತ್ತಾರೆ. ಆತ್ಮ ಶಕ್ತಿಶಾಲಿಯಾಗಿರುತ್ತದೆ. ಒಂದು ವೇಳೆ ಮಂಥನ ಮಾಡುವುದಿಲ್ಲ ಎಂದರೆ ಅನ್ಹೆಲ್ದಿ ಆಗಿದ್ದಾರೆ. ಸಾಕಾರ ಬಾಬಾರವರು ಸ್ವಯಂ ಹೇಳಿದ್ದಾರೆ, ನೀವು ಮಧುರ ಮಧುರ ಮಕ್ಕಳೊಂದಿಗೆ ಬಾಪ್ ದಾದಾರವರದ್ದು ಬಹಳ ಪ್ರೀತಿ ಇದೆ. ಆದ್ದರಿಂದಲೇ ಎಷ್ಟು ದೂರದಿಂದ ಬಂದು ನಿಮ್ಮನ್ನು ಓದಿಸುತ್ತಾರೆ, ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ, ಸುಖದ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಎಂದ ಮೇಲೆ ಇಂತಹ ವಿದ್ಯೆ ಹಾಗೂ ಓದಿಸುವಂತಹ ತಂದೆ ಇವರನ್ನು ಎಷ್ಟು ನೆನಪು ಮಾಡಬೇಕು. ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಿ, ನಾವು ಇಷ್ಟು ನಶೆಯಲ್ಲಿದ್ದುಕೊಂಡು ವಿದ್ಯೆಯನ್ನು ಓದುತ್ತೇವೆಯೇ? ಇಷ್ಟು ಮಧುರ ಬಾಬಾರವರನ್ನು ಇಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತೇವೆಯೇ? ಇನ್ನು ಕಲಿಯುಗಿ ವಸ್ತು ವೈಭವ ತನ್ನ ಕಡೆ ಆಕರ್ಷಿತವಂತೂ ಮಾಡುವುದಿಲ್ಲ ಅಲ್ವೇ? ಯಾವುದೇ ವ್ಯಕ್ತಿ ವಿಶೇಷರಲ್ಲಿ ಆಕರ್ಷಣೆಯಂತೂ ಇಲ್ಲವಲ್ಲ. ಇಂದು ತಮ್ಮೊಂದಿಗೆ ಪಕ್ಕಾ ಪ್ರತಿಜ್ಞೆ ಮಾಡಿಕೊಳ್ಳಿ, ನಾನು ಮಧುರ ಬಾಬಾರವರನ್ನು ಎಂದೂ ಸಹ ಮರೆಯೋದಿಲ್ಲ. ಪ್ರತಿದಿನ ಅಮೃತ ವೇಳೆ ಬಾಬಾರವರೊಂದಿಗೆ ಮಧುರ ಮಧುರ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತೇನೆ. ಮನಸ್ಸಿನಲ್ಲಿ ವಿಚಾರ ನಡೆಯಬೇಕು, ಬಾಬಾ ನೀವಂತೂ ಅದ್ಭುತವಾಗಿದ್ದೀರಿ, ನೀವು ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡಿದ್ದೀರಿ, ನೀವು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ, ಇಷ್ಟು ಅತಃ ಖಜಾನೆಯನ್ನು ಕೊಡುತ್ತೀರಿ. ಪ್ರಿಯ ಬಾಬಾ, ನಾವು ನಿಮ್ಮನ್ನು ಹೇಗೆ ಮರೆಯುವುದು? ಇಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ, ಇಂದಿನಿಂದ ಕುಳಿತುಕೊಳ್ಳುತ್ತಾ ಎಲ್ಲ
ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಾನು ಕೇವಲ ನಿಮ್ಮನ್ನೇ ನೆನಪು ಮಾಡುತ್ತೇನೆ. ಭೋಜನವನ್ನು ಸಹ ನಿಮ್ಮ ನೆನಪಿನಲ್ಲಿ ಇದ್ದುಕೊಂಡೇ ಮಾಡುತ್ತೇನೆ. ಹಾಗೂ ಮೊದಲು ನಿಮಗೆ ಭೋಗವನ್ನು ಸ್ವೀಕಾರ ಮಾಡಿಸಿ ನಂತರ ನಾವು ಸ್ವೀಕರಿಸುತ್ತೇವೆ. लाडले बच्चे, बाप का वायदा है ना, तुम हिम्मत का एक कदम बढ़ाओ तो मैं मदद के 1000 कदम बढ़ाऊंगा. आप तो बाप के अधिकारी बच्चे हो. सिर्फ हिम्मत के पांव को मजबूत बनाओ. ऐसा मजबूत बनाओ जो माया खुद हिल जाए, लेकिन तुम्हारा पांव न हिल पाए. ಪ್ರೀತಿಯ ಬಾಬಾ, ನಾವು ನಿಮ್ಮನ್ನು ಎಂದೂ ಮರೆಯೋದಿಲ್ಲ. ನಿಮ್ಮ ನೆನಪಿನಲ್ಲಿದ್ದು ನಾವು ಸ್ಕಾಲರ್ಶಿಪ್ ತೆಗೆದುಕೊಂಡೇ ಬಿಡುತ್ತೇವೆ. ಈ ರೀತಿ ಪ್ರತಿಜ್ಞೆ ಮಾಡುತ್ತಾ ನಂತರ ಒಂದು ದಿನ ನಮ್ಮ ನೆನಪು ಪಕ್ಕಾ ಆಗಿ ಹೋಗುವುದು. ಆತ್ಮದ ಸ್ಥಿತಿ ಸ್ಥೈರ್ಯಂ ಆಗಿ ಹೋಗುವುದು. ಅಚಲ ಅಡೋಲವಾಗಿ ಬಿಡುವೆವು. ಏಕೆಂದರೆ ಬಾಬಾರವರದ್ದು ಸಹ ಪ್ರತಿಜ್ಞೆ ಇದೆ. ಸಾಹಸದ ಒಂದು ಹೆಜ್ಜೆ ಮಕ್ಕಳದ್ದು ಹಾಗೂ 1000 ಹೆಜ್ಜೆಯ ಸಹಯೋಗ ಬಾಬಾರವರದ್ದು. ಯಾರು ಬಾಬಾರವರ ಕಾರ್ಯದಲ್ಲಿ ಈಶ್ವರೀಯ ಸೇವೆಯಲ್ಲಿ ಸಹಯೋಗಿಗಳಾಗಿರುತ್ತಾರೆ ಅಂತಹ ಮಕ್ಕಳಿಗೆ ಬಾಬ್ ದಾದಾರವರ ಸಹಾಯ ಅವಶ್ಯವಾಗಿ ಸಿಗುತ್ತದೆ. ಕರ್ಮಾತೀತ ಅವಸ್ಥೆಯಂತೂ ಅಂತ್ಯದಲ್ಲೇ ಬರುತ್ತದೆ. ಆದರೆ ಅದಕ್ಕಾಗಿ ಪುರುಷಾರ್ಥ ಈಗಿನಿಂದಲೇ ಮಾಡಬೇಕಾಗಿದೆ. ಏಕೆಂದರೆ ಬಹಳ ಕಾಲದ ಅಭ್ಯಾಸವೇ ಅಂತಿಮ ಸಮಯದಲ್ಲಿ ಕೆಲಸಕ್ಕೆ ಬರುತ್ತದೆ. करेगा वो अपना कल्याण करेगा, धारण करेंगे औरों को धारण कराएंगे. तुमको यहाँ सुनना है, सुनाना है, पावन रहना है.
समझे नहीं? जितना हो सके कम से कम वास्तव होगा जब कम से कम 8 घंटा पिछड़ी में तुम्हारी वो बाबा के साथ वो याद रहेंगी और तुम्हारा रजिस्टर ये दिखलाएगा कि बरोबर इसने इतना याद का ये पुरुषार्थ किया है। तो याद के लिए कोई बैठना थोड़ी बाबा कहते हैं, नहीं नहीं, कहाँ भी जाओ उठो बैठो बापू याद कर। ತಮ್ಮೊಂದಿಗೆ ಕೇಳಿಕೊಳ್ಳಿ, ನನ್ನದು ಬಹಳ ಕಾಲದ ಅಭ್ಯಾಸವಿದೆಯೇ? ಇಷ್ಟು ಪುರುಷಾರ್ಥ ನಾನು ಮಾಡಿದ್ದೇನೆಯೇ? ಇಷ್ಟು ಶಕ್ತಿಯನ್ನು ಜಮಾ ಮಾಡಿದ್ದೇನೆಯೇ? ಯಾವುದು ಅಂತಿಮ ಸಮಯದಲ್ಲಿ ಎಲ್ಲರಿಗೂ ಶಕ್ತಿಯ ದಾನವನ್ನು ಕೊಡಲು ಸಾಧ್ಯ? ಬನ್ನಿ, ಆ ಸರ್ವಶಕ್ತಿವಂತನ ನೆನಪಿನಿಂದ ಇಂದು ತಮ್ಮನ್ನು ಸರ್ವಶಕ್ತಿಗಳಿಂದ ಸಂಪನ್ನ ಮಾಡಿಕೊಳ್ಳೋಣ. ಎಲ್ಲ ಖಜಾನೆಗಳಿಂದ ಭರ್ಪೂರಾಗೋಣ. हमने पाया जो
ಪ್ರತಿ ಕರ್ಮ ಮಾಡುತ್ತಾ ನಾನು ಶಿವಬಾಬಾರವರ ನೆನಪಿನಲ್ಲಿರುವಂತಹ ಕರ್ಮಯೋಗಿ ಆತ್ಮನಾಗಿದ್ದೇನೆ. ಬಾಬಾರವರ ನೆನಪಿನಲ್ಲಿ ಲವಲೀನವಾಗಿರುವುದರಿಂದ ನನ್ನ ಎಲ್ಲ ಕಾರ್ಯಗಳು ಸಫಲವಾಗುತ್ತಿದೆ. ಹಾಗೂ ನಾನು ಆತ್ಮ ಡಬಲ್ ಲೈಟ್ ಆಗಿದ್ದೇನೆ. ನಾನು ಆತ್ಮನಿಗೆ ಈಗ ಈ ಜ್ಞಾನ ಬಂದಿದೆ. ನಾನಂತೂ ಕೇವಲ ನಿಮಿತ್ತನಾಗಿದ್ದೇನೆ, ಆದರೆ ಮಾಡಿಸುವಂತಹವರು ನನ್ನ ಶಿವಬಾಬಾ ಆಗಿದ್ದಾರೆ. ನನ್ನ ಬಾಬಾ ಪ್ರತಿ ಕರ್ಮದಲ್ಲಿ ನನ್ನ ಸಹಯೋಗಿಯಾಗಿದ್ದಾರೆ. ಸದಾ ಸಹಯೋಗಿಯಾಗಿದ್ದಾರೆ. ಹಾಗೂ ನಾನು ಕೇವಲ ಟ್ರಸ್ಟಿ. ಮಾಲೀಕನಂತೂ ಶಿವಬಾಬಾರವರಾಗಿದ್ದಾರೆ. ಅವರೇ ಮಾಡಿಸುವಂತಹವರಾಗಿದ್ದಾರೆ. ಮಧುರ ತಂದೆಯೊಂದಿಗೆ ನನ್ನ ಸಂಬಂಧ ಇಷ್ಟು ಆಳವಾದದ್ದಾಗಿದೆ. ಅವರು ನಾನು ಯೋಚಿಸುವ ಮೊದಲೇ ನನ್ನ ಮನಸ್ಸಿನ ಎಲ್ಲ ಮಾತುಗಳನ್ನು ತಿಳಿದುಕೊಂಡು ಬಿಡುತ್ತಾರೆ. ಅವರೇ ನನ್ನ ಮನಸ್ಸಿನ ಮೀತ ಆಗಿದ್ದಾರೆ. ಯಾವುದೇ ಕಾರ್ಯ ಶುರುವಾಗುವ ಮೊದಲೇ ಅವರು ನನ್ನ ವಿಜಯವನ್ನು ನಿಶ್ಚಿತ ಮಾಡಿಬಿಡುತ್ತಾರೆ. ಎಲ್ಲ ಚಿಂತೆ, ಎಲ್ಲ ಭೋಜವನ್ನು ಅವರಿಗೆ ಕೊಟ್ಟು ನಾನು ನಿಶ್ಚಿಂತನಾಗಿದ್ದೇನೆ. ಬಾಬಾರವರು ನನಗೆ ತನ್ನ ಹೃದಯ ಸಿಂಹಾಸನವನ್ನು ಕೊಟ್ಟಿದ್ದಾರೆ. ಎಂದ ಮೇಲೆ ಏಕೆ ನಾವು ಕರ್ಮದಿಂದ ಫ್ರೀ ಆಗಿ ಎಲ್ಲ ಹೊರೆಯನ್ನು ಬಾಬಾರವರಿಗೆ ಕೊಟ್ಟು ಅವರ ಹೃದಯ ಸಿಂಹಾಸನದ ಮೇಲೆ ಸದಾ ಕುಳಿತುಕೊಂಡಿರಬಾರದು? ಭಲೆ ನನಗೆ ಈ ಜೀವನದಲ್ಲಿ ಇನ್ನೇನು ಬೇಕು? ಇಂತಹ ಸಿಂಹಾಸನವಂತೂ
ಸತ್ಯುಗದಲ್ಲಿಯೂ ಸಹ ಸಿಗುವುದಿಲ್ಲ. ನಾವು ಏಕೆ ಯೋಚಿಸುತ್ತೇವೆ? ಯಾವಾಗ ನಮ್ಮ ಕಾಳಜಿ ತೆಗೆದುಕೊಳ್ಳುವವರು ಸ್ವಯಂ ಭಗವಂತ ಕುಳಿತಿದ್ದಾರೆ, ಎಲ್ಲವನ್ನು ಅವರಿಗೆ ಅರ್ಪಿಸಿ ಹಾಗೂ ನಿಶ್ಚಿಂತ ಚಕ್ರವರ್ತಿಗಳಾಗಿ ಇಷ್ಟು ದೊಡ್ಡ ಬಾಬಾರವರು ಕುಳಿತಿದ್ದಾರಲ್ಲವೇ, ನನಗೆ ಇನ್ನೇನು ಬೇಕು? ಅವರು ಕಾಳಜಿ ತೆಗೆದುಕೊಳ್ಳುತ್ತಿದ್ದಾರೆ, ನಾನು ಏಕೆ ಚಿಂತಿಸಬೇಕು? ಬನ್ನಿ, ಚಿಕ್ಕ ಮಗು ಆಗಿಬಿಡಿ. ಬಾಬಾರವರ ಮಡಿಲಿನಲ್ಲಿ ಏನೇ ಮಾಡಬೇಕಾದರೂ, ಎಲ್ಲಿಗೆ ಹೋಗಬೇಕಾದರೂ ಪ್ರೀತಿಯ ಬಾಬಾರವರ ಬೆರಳನ್ನು ಹಿಡಿದುಕೊಂಡು ನಡೆಯುತ್ತಾ ಹೋಗಿ. ಜೀವನದಲ್ಲಿ ಎಂದೂ ಸಹ ವಿಘ್ನ ಬರುವುದಿಲ್ಲ. रख लेना दैवी
सागर से भी गहरा अपना बाबा के संग प्यार, सागर से भी गहरा अपना बाबा के संग प्यार। हम और बाबा साथ हैं ऐसे, हम और बाबा साथ हैं ऐसे, जैसे गले में हाथ। सागर से भी गहरा अपना बाबा के संग प्यार, सागर से भी गहरा अपना। जब भी प्यार से देखा हमने, सामने उनको पाया, ऐसा पक्का साथी जिसने सदा ही साथ निभाया। मीठी वाणी में प्रभु देते, मीठी वाणी में प्रभु देते हैं हरदम दीदार। सागर से भी गहरा अपना बाबा के संग प्यार, सागर से भी गहरा अपना। बना जब मीत बनाया, थामा उसने हाथ। टूट कभी ना सकता है ये जन्म जन्म का साथ। ऐसे अनोखे प्यार पे अपना, प्यार पे अपना तन मन सदा निसार। सागर से भी गहरा अपना बाबा के संग प्यार, सागर से भी गहरा अपना। उठना बैठना चलना फिरना बाबा के ही संग, कभी ना छूटे ऐसा लागा प्रभु के संग का रंग। बाबा के बच्चों का तो बस, बाबा के बच्चों का तो बस बाबा ही संसार। सागर से भी गहरा अपना बाबा के संग प्यार, सागर
ಇಡೀ ಕಲ್ಪದಲ್ಲಿ ನಾನು 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೇನೆ. ಇದರಲ್ಲಿ ಅನೇಕ ಆತ್ಮಗಳ ಜೊತೆ ನಮ್ಮ ಸಂಬಂಧಗಳು ಆದವು. ಬೇರೆ ಬೇರೆ ಸಂಬಂಧದಲ್ಲಿ ಆತ್ಮಗಳು ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದರು. ತಂದೆ ತಾಯಿ, ಸಹೋದರರು, ಗೆಳೆಯರು, ಇಂತಹ ಎಷ್ಟೊಂದು ಆತ್ಮಗಳು ನನ್ನ ಸಂಬಂಧದಲ್ಲಿ ಬಂದಿದ್ದಾರೆ. ಇಂದು ಆ ಎಲ್ಲ ಆತ್ಮಗಳಿಗೆ ಧನ್ಯವಾದ ಮಾಡೋಣ. ಅವರ ಕೃತಜ್ಞತೆಗಳನ್ನು ಕೊಡೋಣ. 5000 ವರ್ಷದ ಈ ಆತ್ಮಿಕ ಯಾತ್ರೆಯಲ್ಲಿ ಅವರು ನನ್ನ ಜೊತೆ ಕೊಟ್ಟಿದ್ದಾರೆ, ನಮಗೆ ಸಹಯೋಗ ಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲದಕ್ಕಿಂತ ಮೊದಲು ಧನ್ಯವಾದಗಳು ಈ ಡ್ರಾಮಾಗೆ. ನಾನಾತ್ಮನಿಗೆ ಇಂತಹ ಶ್ರೇಷ್ಠ ಪಾತ್ರವನ್ನು ಕೊಟ್ಟಿದೆ. ಯಾರು ಕೋಟಿಯಲ್ಲಿ ಕೆಲವರು ಹಾಗೂ ಕೆಲವರಲ್ಲಿಯೂ ಕೆಲವರಿಗೆ ಸಿಗುತ್ತದೆ. ನಾನಾತ್ಮನಿಗಾಗಿ ಎಷ್ಟು ನಶೆ ಹಾಗೂ ಖುಷಿಯ ಮಾತು. ಸತ್ಯುಗದಿಂದ ಹಿಡಿದು ಈ ಸಂಗಮ ಯುಗದವರೆಗೂ ಎಲ್ಲ ಯುಗಗಳಲ್ಲಿಯೂ ಬೇರೆ ಬೇರೆ 84 ಪಾತ್ರಗಳನ್ನು ಅಭಿನಯಿಸುವ ಅವಕಾಶ ಸಿಕ್ಕಿದೆ. ಡ್ರಾಮಾದ ಕಡೆಯಿಂದ ಇದು ನನಗಾಗಿ ಬಹಳ ಒಳ್ಳೆಯ ಬಹುಮಾನವಾಗಿದೆ. ಇದಕ್ಕಾಗಿ ಮತ್ತೆ ಮತ್ತೆ ಈ ಡ್ರಾಮಾಗಾಗಿ ಹೃದಯದಿಂದ ಧನ್ಯವಾದಗಳು. ಜೊತೆಯಲ್ಲಿ ಪ್ರೀತಿಯ ಶಿವಬಾಬಾರವರಿಗೂ ಪದಮದಷ್ಟು ಧನ್ಯವಾದಗಳು. ಪ್ರತಿ ಕಲ್ಪ ನಾವಾತ್ಮರು ಈ ಸೃಷ್ಟಿ ಚಕ್ರದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ದಣಿದು ಹೋಗುತ್ತೇವೆ. ಆಗ ಈ ಕಲಿಯುಗಿ ವಿಷಯ ವಿಕಾರದಿಂದ ನಮ್ಮನ್ನು ಹೊರತೆಗೆಯಲು ನಮ್ಮ ಕೂಗನ್ನು ಕೇಳಿಸಿಕೊಂಡು ಡ್ರಾಮಾನುಸಾರ ಪ್ರೀತಿಯ ಶಿವಬಾಬಾ ನಮ್ಮನ್ನು ಇಲ್ಲಿಂದ ಬಿಡಿಸಲು ಬರುತ್ತಾರೆ. ತಮ್ಮ ಪರಮಧಾಮ ಮನೆಯನ್ನು ಬಿಟ್ಟು ನನಗಾಗಿ ಈ ಸಾಕಾರಿ ಪ್ರಪಂಚದಲ್ಲಿ ಬರುತ್ತಾರೆ. शुक्रिया हे ईश्वर तेरा शुक्रिया.
ನಾನಾತ್ಮನಿಗಾಗಿ ಎಷ್ಟು ಗರ್ವದ ಮಾತಾಗಿದೆ. ಸ್ವಯಂ ನಿರಾಕಾರ ಸರ್ವಶಕ್ತಿವಂತ ಶಿವ ತಂದೆ ನನಗಾಗಿ ರೂಪ ಬದಲಾಯಿಸಿಕೊಂಡು ಈ ಧರೆಯ ಮೇಲೆ ಬರುತ್ತಾರೆ. ಹೇ ಆತ್ಮ, ಇದಕ್ಕಿಂತ ಖುಷಿಯ ಮಾತು ಬೇರೆ ಯಾವುದೂ ಇಲ್ಲ. ಸ್ವಯಂ ಪರಮ ಪವಿತ್ರ ಶಿವಬಾಬಾ ನನ್ನನ್ನು ದತ್ತು ತಗೊಂಡಿದ್ದಾರೆ. ತಮ್ಮವರನ್ನಾಗಿ ಮಾಡಿಕೊಂಡು ತಮ್ಮ ಎಲ್ಲ ಅವಿನಾಶಿ ಖಜಾನೆಗಳನ್ನು ನನಗೆ ಕೊಟ್ಟಿದ್ದಾರೆ. ತನ್ನ ಸಮಾನ ಪವಿತ್ರರನ್ನಾಗಿ ಮಾಡಿ ನನ್ನನ್ನು ಪಾವನ ಮಾಡಿ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಆಸ್ತಿಯನ್ನು ಕೊಡುತ್ತಿದ್ದಾರೆ. ವಾ ಬಾಬಾ, ನಿಮಗೆ ಹೃದಯದಿಂದ ಧನ್ಯವಾದಗಳು. शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना। तेरी रहमतों का कैसे, तेरी रहमतों का कैसे करूं मैं बखाना। शुक्राना तेरा शुक्राना, शुक्राना तेरा शुक्राना। तेरी रहमतों का कैसे करूं मैं बखाना। शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना। पास बुलाने का शुक्राना, दर पे बिठाने का शुक्राना। तेरे दर का है शुक्राना, मेरे झुके सर का है शुक्राना। हंसना सिखाने का शुक्राना, राह दिखाने का शुक्राना। अपना बनाने का शुक्राना, जीना सिखाने का शुक्राना। हाथ पकड़ कर मंजिल पर, हाथ पकड़ कर मंजिल पर पहुंचाने का शुक्राना। शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना।
सांस का शुक्राना, बात इस खास का शुक्राना, बिगड़ी बनाने का शुक्राना, काबिल बनाने का शुक्राना, मुझे अपनाने का शुक्राना, कृपा बरसाने का शुक्राना, गले से लगाने का शुक्राना, पाद लगाने का शुक्राना। शरण तिहारी जन्नत है, शरण तिहारी जन्नत है, उस जन्नत का शुक्राना, शुक्राना तेरा शुक्राना, शुक्राना तेरा शुक्राना। तेरी रहमतों का कैसे करूं मैं बखाना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना। ಪ್ರೀತಿಯ ಬ್ರಹ್ಮ ಬಾಬಾ, ನಿಮಗೂ ಸಹ ಧನ್ಯವಾದಗಳು. ನೀವು ಪಾರಲೌಕಿಕ ತಂದೆಯನ್ನು ನಮಗೆ ಭೇಟಿ ಮಾಡಿಸುವುದಕ್ಕಾಗಿ ಸಾಕಾರ ಮಾಧ್ಯಮರಾದಿರಿ. ನಿಮ್ಮ ಮೂಲಕವೇ ನಾವು ನಮ್ಮ ಸಂಪೂರ್ಣತೆಯ ಗುರಿಯನ್ನು ತಲುಪುತ್ತಿದ್ದೇವೆ. ನಮ್ಮ ಲಕ್ಷ್ಯವನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ. ಪ್ರೀತಿಯ ಬಾಬಾ, ನೀವು ಕೇವಲ ನನ್ನೊಬ್ಬನದ್ದೇ ಅಲ್ಲ, ಆದರೆ ಸಂಪೂರ್ಣ ಮಾನವ ಜಾತಿಯ ಕಲ್ಯಾಣ ಮಾಡುವುದಕ್ಕಾಗಿ ತಮ್ಮ ತನು ಮನ ಧನವನ್ನು ಈಶ್ವರೀಯ ಸೇವೆಯಲ್ಲಿ ಸ್ವಾಹ ಮಾಡಿದಿರಿ. ಇಂತಹ ಮಹಾನ್ ತ್ಯಾಗಕ್ಕಾಗಿ ಸಂಪೂರ್ಣ ಸಂಸಾರ ಸದಾ ಸದಾ ಕಾಲಕ್ಕಾಗಿ ನಿಮ್ಮ ಋಣಿಯಾಗಿರುತ್ತಾರೆ. ತಮ್ಮ ಪ್ರತಿಯೊಂದು ಕರ್ಮದಿಂದ ನಮಗೆ ಶಿಕ್ಷಣ ಕೊಡುವಂತಹ ಪ್ರಾಣಪ್ರಿಯ ಬ್ರಹ್ಮ ಬಾಬಾರವರಿಗೂ ನಾವು ಹೃದಯದಿಂದ ಶುಕ್ರಿಯ ಧನ್ಯವಾದಗಳನ್ನು ಮಾಡುತ್ತೇವೆ. ಈಗ ಈ ಕಲ್ಯಾಣಕಾರಿ ಸಂಗಮ ಯುಗಕ್ಕೂ ಧನ್ಯವಾದಗಳು. ಇಂತಹ ಶುಭ ಪವಿತ್ರ ಯುಗ ಇಡೀ ಕಲ್ಪದಲ್ಲಿ ಕೇವಲ ಇದೊಂದೇ ಬಾರಿ. ಯಾವಾಗ ನಾವು ಆತ್ಮಗಳ ಮಿಲನ ನಮ್ಮ ತಂದೆ ಪರಮಾತ್ಮನೊಂದಿಗೆ ಆಗುತ್ತದೆ, ಅದು ಸಹ ಸಾಕಾರ ರೂಪದಲ್ಲಿ. ಇಂತಹ ಯುಗ, ಇಂತಹ ಸಮಯ, ಯಾವುದರ ಒಂದೊಂದು ಕ್ಷಣ ನಮ್ಮನ್ನು ಅಮೂಲ್ಯರನ್ನಾಗಿ ಮಾಡುತ್ತದೆ. ನಮ್ಮ 5000 ವರ್ಷದ ಭಾಗ್ಯ ಮಾಡುತ್ತದೆ. ಈ ಸಂಗಮ ಯುಗಕ್ಕೂ ಸಹ ಬಹಳ ಬಹಳ ಧನ್ಯವಾದಿಗಳು. मौसम प्यारा
ಈ ಯಜ್ಞವನ್ನು ಆದಿಯಿಂದ ಹಿಡಿದು ಇಲ್ಲಿಯವರೆಗೂ ಇಷ್ಟು ಶ್ರೇಷ್ಠ ರೀತಿಯಿಂದ ನಡೆಸುವಂತಹ ಯಜ್ಞದ ಕಾರೋಬಾರನ್ನು ಇಷ್ಟು ವೃದ್ಧಿ ಮಾಡಿದ್ದಕ್ಕಾಗಿ ಆದರಣೀಯ ದಾದಿಯರು ಹಾಗೂ ವರಿಷ್ಠ ಸಹೋದರರಿಗೂ ಸಹ ಧನ್ಯವಾದಗಳು. ಯಾರು ಈಶ್ವರೀಯ ನಿಯಮಗಳನ್ನು ಹಾಗೂ ಧಾರಣೆಗಳನ್ನು ತಮ್ಮ ಜೀವನದಲ್ಲಿ ತೊಡಗಿಸಿಕೊಂಡು ಪ್ರತಿಯೊಂದು ಕರ್ಮವನ್ನು ಶ್ರೀಮತದಂತೆ ಮಾಡಿ ಇಡೀ ಬ್ರಾಹ್ಮಣ ಪರಿವಾರವನ್ನು ಈ ನಿಯಮಗಳ ಮೇಲೆ ನಡೆಯುವುದನ್ನು ಕಲಿಸಿಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಪರಿವಾರವನ್ನು ಒಂದು ಸೂತ್ರದಲ್ಲಿ ಕಟ್ಟಿಟ್ಟಿದೆ. ಇಂತಹ ನಿಮಿತ್ತ ಎಲ್ಲ ದಾದಿಯರಿಗೂ ಹಾಗೂ ವರಿಷ್ಠರಿಗೂ ಹೃದಯದಿಂದ ಧನ್ಯವಾದಗಳು.